ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವಾಗ ಶುಕ್ರವಾರ ಸ್ವಲ್ಪ ಕೆಲಸಗಳೆಲ್ಲ ಸ್ವಲ್ಪ ಲೇಟಾಗಿ ಇಟ್ಕೊಂಡಿದ್ದೀನಿ. ನನ್ನ ಮಗಳು ಸ್ಕೂಲ್ಗೆ ನಮ್ಮ ಯಜಮಾನ್ರಿನ ಕೆಲಸಕ್ಕೆ ಹೊರಟ್ಬಿಟ್ರೆ ಆಮೇಲೆ ನಿಧಾನಕ್ಕೆ ನನ್ನ ಕೆಲಸಗಳು ಮಾಡ್ಕೋಬೋದು ಅಂತ. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ಮಾಡಿಬಿಟ್ಟು ನನ್ನ ಮಗಳಿಗೆ ರೆಡಿ ಮಾಡಿಬಿಟ್ಟು ಮತ್ತೆ ಅವಳಿನ ಸ್ಕೂಲ್ಗೆ ಹೋಗಲು ನಮ್ಮ ಮನೆಯವ್ರಿನ ಕೆಲಸಕ್ಕೆ ಹೋದರು. ನಾನು ಇವಾಗಿನ ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ಇಷ್ಟು ದಿನ ಸ್ವಲ್ಪ ಮಾಡ ಮುಚ್ಕೊಂಡಂಗಿತ್ತು. ಇವಾಗ ಸ್ವಲ್ಪ ಬಿಸಿಲು ಜಾಸ್ತಿ ಕಾಯ್ತೈತೆ. ಒಂದು 8 ಗಂಟೆಗೆ ಅವಾಗ ಎಷ್ಟೊತ್ತಾಗಿದೆ ಅನ್ನೋಂಗೆ ಐತೆ. ಗಿಡಗಳಿಗೆ ನೀರು ಬಿಟ್ಟು ಜಾಸ್ತಿ ದಿನ ಆಗಿತ್ತು. ಇನ್ನು ಫಸ್ಟಿನ ಗಿಡಗಳಿಗೆಲ್ಲ ನೀರು ಬಿಟ್ಟು ಆಮೇಲೆ ನೆಲ ತೊಳೆಯೋಣ ಅಂತ ಗಿಡಗಳಿಗೆಲ್ಲ ನೀರು ಬಿಡ್ತಾ ಇದ್ದೀನಿ. ಮನೆಯಲ್ಲೇ ಇದ್ದು ಮನೆ ಕೆಲಸ ಮಾಡ್ಕೊಂಡಿರೋ ಹೆಣ್ಮಕ್ಳಿಗೆ ಎಷ್ಟು ಕೆಲಸಗಳಿರುತ್ತವೆ ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ಮನೆ ಕೆಲಸ ಮಾಡ್ಕೊಂಡು ಅತ್ತೆ ಮಾವ ಇದ್ದರೆ ಅವ್ರ ಕೆಲಸಗಳೆಲ್ಲ ನೋಡಿಕೊಂಡು, ಮತ್ತು ಗಂಡ ಮಕ್ಳಿಗೆ ಅವ್ರಿಗೇನು ಕೆಲಸಗಳಿರ್ತವೆ ಅವನ್ನೆಲ್ಲ ನೋಡಿಕೊಂಡು ಮಕ್ಳನ್ನ ರೆಡಿ ಮಾಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಎಷ್ಟು ಕೆಲಸಗಳಿರ್ತವೆ. ಹೆಣ್ಮಕ್ಳು ಎಷ್ಟೇ ಓದಿ ಎಷ್ಟೇ ದೊಡ್ಡ ಉದ್ಯೋಗದಲ್ಲಿರೋರು ಕೂಡ ಮನೆ ಕೆಲಸ ಮಾಡ್ಕೊಳ್ಳೇಬೇಕು. ಎಷ್ಟೋ ಜನ ಹೆಣ್ಮಕ್ಳು ಮನೆಯಲ್ಲೂ ಕೆಲಸ ಮಾಡ್ಕೊಂಡು ಹೊರಗಡೆ ಹೋಗಿ ದುಡಿಯೋರು ತುಂಬ ಜನ ಇದ್ದಾರೆ. ಅವ್ರಿಗೆಲ್ಲ ಹೋಲಿಸ್ಕೊಂಡ್ರೆ ಪರವಾಗಿಲ್ಲ, ನಾವು ಮನೇಲಿರೋದೇ ಪರವಾಗಿಲ್ಲ ಅಂತ ಅನಿಸುತ್ತೆ. ಮನೆ ಕೆಲಸ ಮಾಡ್ಕೊಂಡು ಆರಾಮಾಗಿರ್ಬೋದು ಅಂತ. ನಾನು ಇನ್ನು ಗಿಡಕ್ಕೆಲ್ಲ ನೀರು ಬಿಟ್ಟಿದ್ದಾಯ್ತು. ಇನ್ನೇನು ಹೊರಗಡೆ ಎಲ್ಲ ತೊಳೆದಿದ್ದು ಎಲ್ಲ ಮುಗಿಸ್ಕೊಂಡು ಮತ್ತೆ ಇಲ್ಲಿನ ಬಾಗಿಲು ತೊಳೆಯೋಣ ಅಂತ ತೊಳಿತಾ ಇದ್ದೀನಿ. ಶುಕ್ರವಾರ ಬಂತು ಅಂದ್ರೇ ಹೆಣ್ಮಕ್ಳಿಗೊಂಥರ ಹಬ್ಬ ಇದ್ದಂಗೆ. ನನಗೂ ಅಷ್ಟೇ ಶುಕ್ರವಾರ ಅಂದರೆ ತುಂಬ ಇಷ್ಟ. ಅದಕ್ಕೆ ಪ್ರತಿ ಶುಕ್ರವಾರ ನೀಟಾಗೆಲ್ಲ ಸಾರಿಸ್ಕೊಂಡು ಗುಡಿಸ್ಕೊಂಡು ನೀಟಾಗೆಲ್ಲ ಬಾಗಿಲಿಗೆಲ್ಲ ಅರಿಶಿನ ಹಚ್ಕೊಂಡು ನೀಟಾಗೆಲ್ಲ ಬೊಟ್ಟೆಲ್ಲ ಇಟ್ಟು ರಂಗೋಲಿ ಹಾಕಿ ನೀಟಾಗೆಲ್ಲ ಅಲಂಕಾರ ಮಾಡ್ಕೊತೀನಿ. ನನಗೆ ಈ ಥರ ಕೆಲಸಗಳಂದರೆ ನಂಗೆ ತುಂಬ ಇಷ್ಟ. ಇವಾಗ ಸ್ವಲ್ಪ ಮನೆಯೆಲ್ಲನೂ ಸ್ವಲ್ಪ ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅಡುಗೆ ಮನೆ ಹಾಲು ಅದಕ್ಕೆ ಸ್ವಲ್ಪ ಕೆಲಸಗಳೆಲ್ಲ ಸ್ವಲ್ಪ ನಿಧಾನಕ್ಕೆ ಇಟ್ಕೊಂಡಿದ್ದೀನಿ. ಬೆಳಗ್ಗೆನೇ ಈ ಕೆಲಸಗಳೆಲ್ಲ ಇಟ್ಕೊಂಡ್ರೆ ಅಡುಗೆ ಮಾಡೋಕ್ಕೂ ಆಗೋಲ್ಲ, ಮತ್ತು ನನ್ನ ಮಗಳಿಗೆ ರೆಡಿ ಮಾಡಿ ಸ್ಕೂಲಿಗೆ ಕಳ್ಸೋಕ್ಕೂ ಆಗೋಲ್ಲ. ಫಸ್ಟು ನನ್ನ ಮಗಳಿಗೂ ನಮ್ಮ ಯಜಮಾನ್ರಿಗೂ ಅವ್ರ ಕೆಲಸಗಳೆಲ್ಲ ನೋಡ್ಬಿಟ್ಟು ಅವ್ರನ್ನ ರೆಡಿ ಮಾಡಿಬಿಟ್ಟು ಕಳಿಸ್ಬಿಟ್ರೆ ಮತ್ತೆ ಇನ್ನು ಉಳಿದಿರೋ ಕೆಲಸಗಳು ನಾನು ನಿಧಾನಕ್ಕೆ ಮಾಡ್ಕೋಬೋದು ಅಂತ. ಇನ್ನು ಈ ಕೆಲಸಗಳೆಲ್ಲ ಮುಗಿಯೋಷ್ಟು ಸುಮಾರು ಅಂದರೆ ಒಂದು 12 ಗಂಟೆ ಮೇಲೆ ಹಿಡಿಯುತ್ತೆ. ಇನ್ನು ಅವಾಗ ಪೂಜೆ ಮಾಡೋಕ್ಕಾಗಲ್ಲ. ಒಂದೇ ಸಲ ಸಾಯಂಕಾಲ ಪೂಜೆ ಮಾಡ್ಕೋಬೋದು. ಜಾಸ್ತಿ ನಾನು ಸಾಯಂಕಾಲನೇ ಪೂಜೆ ಮಾಡೋದು. ಯಾವಾಗೋ ಒಂದೊಂದ್ಸಲ ಬೆಳಗ್ಗೆ ಅಷ್ಟೊತ್ತಿಗೆ ಪೂಜೆ ಮಾಡ್ತಾ ಇರ್ತೀನಿ. ಇನ್ನು ಮನೆ ಕೆಲಸ ಎಲ್ಲ ಮುಗೀತು. ಇನ್ನು ಸಾರಿಸೋದು, ಒಳಗಡೆ ಪಾತ್ರೆ ತೊಳೆಯೋದು, ಒಳಗಡೆ ಕ್ಲೀನಿಂಗ್ ಎಲ್ಲನೂ ಅದನ್ನೆಲ್ಲ ಏನು ವೀಡಿಯೋ ಏನು ತೆಗಿಲಿಲ್ಲ. ಮನೇಲಿ ಬೆಳಗ್ಗೆಯಿಂದನೂ ಒಂದೇ ಸಮಯ ಕೆಲಸಗಳು ಮಾಡ್ತಾ ಇರ್ತೀವಿ. ಆ ಕೆಲಸಗಳೆಲ್ಲ ಮುಗಿಸ್ಕೊಂಡು ನಮಗೆ ಅಂತ ಒಂದು 10 ನಿಮಿಷ ಟೈಮ್ ತಗೋಬೇಕು. ಅವಾಗ ನಮಗೂ ಒಂದು ಸ್ವಲ್ಪ ರೆಸ್ಟ್ ಸಿಕ್ತಂಗೆ ಆಗುತ್ತೆ. ಇವತ್ತಿನ ವೀಡಿಯೋ ಇದಾಗಿತ್ತು. ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಸಿಗೋಣ ನಾಳೆ ಒಂದು ವೀಡಿಯೋದಲ್ಲಿ.